ಪ್ರಕೃತಿಯ ಜೊತೆ ಸಮುದಾಯದ ಕಲೆ, ಸಂಸ್ಕೃತಿ, ಪದ್ಧತಿಯನ್ನು ಉಳಿಸಿ ಬೆಳೆಸಬೇಕು. ದವಳೋ ಸಾವರ್ಕರ್. ಜೋಯಿಡಾ ತಾಲೂಕಿನ ನಾಗೋಡ ಗ್ರಾಮ ಪಂಚಾಯತ ವ್ಯಾಪ್ತಿಯ ಕಾಟೋಳಿ ಸಮುದಾಯ ಭವನದಲ್ಲಿ ನಡೆದ 5 ಶಾಲೆಗಳ ಮಕ್ಕಳೊಂದಿಗೆ ಪಾಲಕರ, ಪೋಷಕರ ಸಹಭಾಗಿತ್ವದಲ್ಲಿ ಗಾನಗುಮಟೆ ಎಂಬ ವಿನೂತನ, ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ಅವಿಸ್ಮರಣೀಯವಾಗಿ ಎಲ್ಲರ ಮನಸೂರೆಗೊಂಡು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಸಮುದಾಯದ ಕಲೆ, ಸಂಸ್ಕೃತಿ, ಪದ್ಧತಿಯನ್ನು ಅಭಿವ್ಯಕ್ತಪಡಿಸುವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಭಜನೆ, ಕೋಲಾಟ, ಜನಪದ ನೃತ್ಯ, ಪುಗುಡಿ, ಪೌರಾಣಿಕ ನಾಟಕ ಪ್ರದರ್ಶನ, ಜನಪದ ಹಾಡುಗಳು, ಮೊಬೈಲ್ ಬಳಸುವಾಗ, ವಾಹನ ಚಲಾಯಿಸುವಾಗ ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳ ಬಗ್ಗೆ ಸಂದೇಶ ನೀಡುವ ಕಾರ್ಯಕ್ರಮ, ಹಳ್ಳಿ ಸೊಗಡಿನ ವಿವಿಧ ವೃತ್ತಿಗಳ ವಸ್ತ್ರವಿನ್ಯಾಸ, ಅಭಿನಯ ಎಲ್ಲರ ಮನಸೆಳೆಯಿತು. ಮುಡಿಯೇ ಶಾಲೆಯ ಮಕ್ಕಳಿಗೆ ದಿಲೀಪ್ ಡೇರೆಕರ ಹಾಗೂ ಭರಮಗೌಡ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದರೆ, ಕಾಟೋಳಿ ಶಾಲೆಯ ಮಕ್ಕಳಿಗೆ ವಿನಾಯಕ ಪಟಗಾರ, ಶಾಂತಕುಮಾರ, ರಮ್ಯಾ ಮುಕ್ರಿ ವಾಗೇಲಿ ಶಾಲೆಯ ಮಕ್ಕಳಿಗೆ ಉಮೇಶರವರು, ಖಾನಗಾಮ ಶಾಲೆಯ ಮಕ್ಕಳಿಗೆ ಸುಲೋಚನಾ ಶಿಕ್ಷಕರುಗಳ ಮಾರ್ಗದರ್ಶನದಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳು ಮೂಡಿಬಂದವು. ಪಾಲಕರು, ಪೋಷಕರು ಸಹ ತಾವು ಯಾವ ಕ್ಷೇತ್ರದಲ್ಲಿಯೂ ಕಡಿಮೆ ಇಲ್ಲ ಎಂಬಂತೆ ಭಜನೆ, ವಿಶೇಷವಾಗಿ ವಾಗೇಲಿಯ ಮಾತೆಯರು ಸ್ವತಃ ತಾವೇ ತಬಲ, ಹಾರ್ಮೋನಿಯಂ ವಾದನ ಮಾಡಿ 4 ಭಜನೆಗಳನ್ನು ಹಾಡಿದ್ದು ಎಲ್ಲರ ಮನಸೂರೆಗೊಂಡಿತು. ಕೋಲಾಟ, ಡೋಲು ನೃತ್ಯ, ಪುಗುಡಿ, ಜನಪದ ನೃತ್ಯ, ಒನಕೆ ಕುಟ್ಟುತ್ತ, ಒರಳು ಕಲ್ಲನ್ನು ಬಿಸುತ್ತ, ಹಿಂದಿನ ಕಾಲದ ನಶಿಸಿ ಹೋಗುತ್ತಿರುವ ವಿವಿಧ ವೃತ್ತಿಗಳ ಕಲೆಯನ್ನು ನೆನಪು ಮಾಡುವ ಕಾರ್ಯಕ್ರಮದ ಪ್ರದರ್ಶನ ನಡೆಯಿತು. ಯಾವುದೇ ಸಂಗೀತ, ಆಧುನಿಕ ತಂತ್ರಜ್ಞಾನ ಬಳಸದೆ ಹಿನ್ನೆಲೆ ಗಾಯನ ಮೂಲಕ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿದ್ದು ವಿಶೇಷವಾಗಿತ್ತು. ನವಚೇತನ ತಂಡದವರಿಂದ ಮಕ್ಕಳಿಗೆ ನೀತಿ ಬೋಧ ಆಟಗಳನ್ನು ಆಡಿಸಲಾಯಿತು. ವನಚೇತನ ತಂಡದ ಮುಖ್ಯ ಸಂಯೋಜಕರಾದ ದಿನೇಶ್ ಹೊಳ್ಳರವರು ಕಾರ್ಯಕ್ರಮ ಸಂಘಟನೆ ಮಾಡಿ ಕೊಟ್ಟ ಬಗ್ಗೆ ಶಿಕ್ಷಕರಿಗೆ, ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸಿದರು. ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳ ಸಾಮಗ್ರಿಗಳನ್ನು ವಿತರಿಸಲಾಯಿತು. ವಿಷಕಾರಿ ಪ್ರಮುಖ 4 ಹಾವುಗಳ ಬಗ್ಗೆ, ಅವುಗಳು ಕಚ್ಚಿದಾಗ ಕೈಗೊಳ್ಳಬೇಕಾದ ಪ್ರಥಮ ಚಿಕಿತ್ಸೆ, ಆಸ್ಪತ್ರೆಯ ಚಿಕಿತ್ಸೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಮಂಗಳೂರಿನ ಶ್ರೀ ನಾಗೇಂದ್ರರವರು ನೀಡಿದರು. ಸಮಾರೋಪ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ದವಳೋ ಗಣೇಶ ಸಾವರ್ಕರ್, ನಾವೆಲ್ಲರೂ ಪ್ರಕೃತಿಯ ಆರಾಧಕರು. ಜೋಯಿಡಾದಂತಹ ಪ್ರಕೃತಿಯ ಮಡಿಲಿನಲ್ಲಿ ಜನಿಸಿದ ನಾವೇ ಧನ್ಯರು. ಇಂತಹ ಪರಿಸರದ ವಾತಾವರಣ ದುಡ್ಡು ಕೊಟ್ಟರೂ ಬೇರೆಡೆ ಸಿಗುವುದಿಲ್ಲ. ನಮ್ಮ ಜೀವಿತಾವಧಿಯ ಅವಶ್ಯಕತೆಗಳನ್ನು ಪೂರೈಸುವ ಪ್ರಕೃತಿಯನ್ನು ಅವಶ್ಯವಿದ್ದಷ್ಟು ಬಳಸಿ ವನಚೇತನ ತಂಡದವರು ಮಕ್ಕಳಿಗೆ ನೀಡಿದ ಪಠ್ಯೇತರ ಸಾಮಗ್ರಿಗಳ ಸದುಪಯೋಗ ಮಾಡಿ ಪರಿಸರ ರಕ್ಷಣೆಯ ಮೂಲಕ ವನಚೇತನ ತಂಡದವರಿಗೆ ಕಾಣಿಕೆಯನ್ನು ನೀಡೋಣ. ಪ್ರಕೃತಿಯ ಜೊತೆ ಸಮುದಾಯದ ಕಲೆ, ಸಂಸ್ಕೃತಿ, ಪದ್ಧತಿಯನ್ನು ಮುಂದಿನ ಪೀಳಿಗೆಗೆ ಬೆಳೆಸಿ ಉಳಿಸಬೇಕಾಗಿದೆ ಎಂದು ಹೇಳಿದರು. ಶಿಕ್ಷಕರಾದ ಶಾಂತಕುಮಾರರವರು ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ, ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು.